ಕರ್ನಾಟಕದಲ್ಲಿ 4 ಲಕ್ಷ ಕೋಟಿ ಮೀರಿದ ಬಜೆಟ್ ಅನ್ನ ಮಂಡಿಸಿದ್ರು ಸಿಎಂ. ಬಜೆಟ್ನಲ್ಲಿ ಎಲ್ಲಾ ವರ್ಗಕ್ಕೂ ಹಣ ಹಂಚಿಕೆ ಆಗಿದೆ. ಆದರೆ ಮುಸ್ಲಿಮರ ಬಜೆಟ್ ಅಂತ ಬಿಜೆಪಿಯವರು ಲೇವಡಿ ಮಾಡಿದ್ದಾರೆ. ಸರಿ ತಪ್ಪು ತಿದ್ಕೊಳ್ಳಿ ಅಂತ ಸಲಹೆ ಕೊಡೋದು ಬಿಟ್ಟು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಿದ್ದಾರೆ ಕಮಲ ಕಲಿಗಳು. ಹೇಗಿದೆ ಬಜೆಟ್ ಹೆಸರಲ್ಲಿ ಬಡಿದಾಟ ಅಂತ ನಿಮಗೂ ತೋರಿಸ್ತೀವಿ ನೋಡಿ. 16ನೇ ಬಜೆಟ್ ಮಂಡಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖುಷಿಯಲ್ಲಿದ್ದಾರೆ. 4,09,549 ಕೋಟಿಯ ಅತಿ ದೊಡ್ಡ ಆಯವ್ಯಯ ಕೊಟ್ಟು ರೆಸ್ಟ್ನಲ್ಲಿದ್ದಾರೆ. 1,16,000 ಕೋಟಿಗೂ ಹೆಚ್ಚು ಸಾಲ ಆದರೂ ಪರವಾಗಿಲ್ಲ, ಬಜೆಟ್ ಮಾತ್ರ ಬೊಂಬಾಟ್ ಆಗಿದೆ ಅಂತ ಕಾಂಗ್ರೆಸ್ ನಾಯಕರು ಹಿರಿಹಿರಿ ಹಿಗ್ತಿದ್ದಾರೆ. ಆದ್ರೆ ಕಾಂಗ್ರೆಸ್ ನಾಯಕರೆಲ್ಲ ಎಷ್ಟು ಖುಷಿಯಾಗಿದ್ದಾರೋ ಅದಕ್ಕೆ 2 ಪಟ್ಟು ಸಿಟ್ಟಲ್ಲಿದ್ದಾರೆ ಬಿಜೆಪಿ ನಾಯಕರು. ಯಾಕಂದ್ರೆ 4 ಲಕ್ಷ ಕೋಟಿ ರೂಪಾಯಿ ಬಜೆಟ್ನಲ್ಲಿ ಮುಸ್ಲಿಮರ ಅಭಿವೃದ್ಧಿಗೆ 4,700 ಕೋಟಿಗೂ ಹೆಚ್ಚು ಹಣ ಕೊಟ್ಟಿದ್ದಕ್ಕೆ, ಹೊಸ ಸ್ಕೀಮ್ಗಳನ್ನ ಮುಸ್ಲಿಮರಿಗೆ ಕೊಟ್ಟಿದ್ದಕ್ಕೆ ಕಮಲಕಲಿಗಳು ಕೆರಳಿ ಕೆಂಡವಾಗಿದ್ದಾರೆ. ಮುಸ್ಲಿಮರಿಗಾಗಿ ಮುಸ್ಲಿಮರಿಗೋಸ್ಕರ ಮಾಡಿರುವ ಬಜೆಟ್ ಅಂತಿದ್ದಾರೆ. ಇದೊಂದು ಹಲಾಲ್ ಕಟ್ಟ ಬಜೆಟ್ ಅಂತ ಲೇವಡಿ ಮಾಡುತ್ತಿದ್ದಾರೆ. ಪಾಕಿಸ್ತಾನದಲ್ಲೂ ಇಂಥ ಬಜೆಟ್ ಮಂಡಿಸಲ್ಲ ಅಂತಾನೂ ಕಾಲೆಳೆಯೋ ಕೆಲಸ ಮಾಡುತ್ತಿದ್ದಾರೆ ಭಾರತೀಯ ಜನತಾ ಪಕ್ಷದ ನಾಯಕರು. ಮುಸ್ಲಿಮರ ಮೇಲೆ ಯಾಕಿಷ್ಟು ಪ್ರೀತಿ, ದಲಿತರ ಮೇಲೆ ಯಾಕಿಲ್ಲ ಪ್ರೀತಿ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರಶ್ನೆ ಮಾಡಿದ್ರು. ಇದು ಒಂದು ಸಮುದಾಯದ ಬಜೆಟ್, ಕುಣಿಯಲು ಬಾರದಿದ್ದವರು ನೆಲ ಡೊಂಕು ಅಂದ್ರಂತೆ. ಹೀಗಾಗಿದೆ ರಾಜ್ಯ ಸರ್ಕಾರದ ಪರಿಸ್ಥಿತಿ ಅಂತ ಲೇವಡಿ ಮಾಡಿದ್ರು. ಸಿದ್ದರಾಮಯ್ಯ ಎಲ್ಲರನ್ನೂ ಮೂರ್ಖರನ್ನಾಗಿಸಲು ಪ್ರಯತ್ನ ಮಾಡುತ್ತಿದ್ದಾರೆ. ಬರೀ ಮುಸ್ಲಿಮರಿಗೆ ಅಷ್ಟೇ ಸೌಲಭ್ಯ ನೀಡಲು ಇದೇನು ಪಾಕಿಸ್ತಾನನ ಎಂದು ಕಿಡಿಕಾರಿದ್ರು. ಇನ್ನೊಂದು ಕಡೆ BY ವಿಜಯೇಂದ್ರ ಇದು ಸಿದ್ದರಾಮಯ್ಯನವರ ಬಜೆಟ್ ಅಲ್ಲ, ಜಮೀರ್ ಅಹಮದ್ ಖಾನ್ ಮಂಡಿಸಿರುವ ಬಜೆಟ್ ಅಂತ ಹೀಗಳಿದ್ರು. ಮುಸ್ಲಿಮರ ವೋಟ್ ಬ್ಯಾಂಕ್ ಬಜೆಟ್ ಅಂತ ಬಿಜೆಪಿ ಸಂಸದ ಗೋವಿಂದ ಕಾರಜೋಳ ಮೂದಲಿಸಿದ್ರು. ಯಾರು ಮೂರ್ಖ ಮಾಡ್ಲಿಕ್ಕೆ ಹೊಂಟ್ರಿ ಸಿದ್ದರಾಮಯ್ಯನವರೇ? ಜನರಿಗೇನು ತಿಳಿದಿಲ್ಲ ಅಂತ ತಿಳ್ಕೊಂಡ್ರಿ ನೀವು? ಇಡೀ ದೇಶದೊಳಗ ಕಾಂಗ್ರೆಸ್ ಇವತ್ತು ನೆಲ ಕಚ್ಚಿರೋದು ಅತಿಯಾದ ತುಷ್ಟೀಕರಣ ಕಾರಣದಿಂದ ಇದನ್ನು ಮರಿಬಾರದು. ಅಲ್ಪಸಂಖ್ಯಾತರ ಮದುವೆಗೆ 50,000 ರೂಪಾಯಿ, ಬಾಕಿಯವ್ರಿಗೆ ಯಾಕಿಲ್ಲ? ಹಿಂದನೂ ಶಾದಿ ಮಹಲ್ ಶಾದಿ ಭಾಗ್ಯ ಮಾಡಿದ್ರ ಹಾಳಾಗಿ ಹೋಗಿದ್ರ, ಈಗ ಮತ್ತೆ 50,000 ರೂಪಾಯಿ ಅವ್ರು ಕೊಡೋದಂತ. ಯಾರ್ದೋ ದುಡ್ಡು ಎಲ್ಲ ಮಂದಿ ಜಾತಿ, ಪಾಕಿಸ್ತಾನ ಇದು ದೇಶ. ರಾಜ್ಯವನ್ನ ಹಾಳು ಮಾಡಿಟ್ಟು ಜಾತಿಗಳಲ್ಲಿ ಮುಸಲ್ಮಾನ್, ಹಿಂದೂ, ಕ್ರಿಶ್ಚಿಯನ್ದಲ್ಲಿ ಒಡೆಯುವ ಕೆಲಸವನ್ನ ಮಾಡಬಾರದು. ಅಲ್ಪಸಂಖ್ಯಾತರಿಗೆ ಪ್ರತ್ಯೇಕ ಬಜೆಟ್ ಅನ್ನ ಮಂಡನೆ ಮಾಡಲಿಲ್ಲ ಅನ್ನೋದು ಬಿಟ್ರೆ ಇನ್ನು ಎಲ್ಲಾ ಅಂಶಗಳು ಕೂಡ ಈ ಬಜೆಟ್ ಅಲ್ಲಿ ಇದೆ. ಅಲ್ಪಸಂಖ್ಯಾತರನ್ನ ತೃಪ್ತಿ ಪಡಿಸೋದಕ್ಕೆ ಹೋಗಿ ಧರ್ಮಗಳ ಮಧ್ಯೆ ವಿಭಜನೆ ಮಾಡ್ತಕ್ಕಂಥ ದುಸ್ಸಾಹಸಕ್ಕೆ ಸಿದ್ದರಾಮಯ್ಯ ಕೈ ಹಾಕಿದ್ದಾರೆ. ನನಗೆ ಒಟ್ಟಾರೆ ಅನುಮಾನ ಇರ್ತಕ್ಕಂಥದ್ದು, ನಿನ್ನೆ ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರಲ್ಲ, ಈ ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥದ್ದು ಜಮೀರ್ ಅಹಮದ್ ಖಾನ್ ಅವರು. ಸಿದ್ದರಾಮಯ್ಯನವರಿಂದ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಮುಸಲ್ಮಾನರು ಪ್ರತ್ಯೇಕ ಮಾಡ್ತಕ್ಕಂಥ ಹುನ್ನಾರದಿಂದ, ಮುಸಲ್ಮಾನ್ ಐಸೋಲೇಟ್ ಮಾಡಬೇಕನ್ನೋ ಹುನ್ನಾರದಿಂದ, ಕುತಂತ್ರದಿಂದ, ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಮಾಡಿರ್ತಕ್ಕಂಥ ಈ ಬಜೆಟ್. ಹಲಾಲ್ ಬಜೆಟ್ ಎಂದ ಬಿಜೆಪಿ ಟೀಕೆ ಬಗ್ಗೆ ಕಲಬುರಗಿಯಲ್ಲಿ ಮಾತನಾಡಿದ DCM DK ಶಿವಕುಮಾರ್, ತೇಜಸ್ವಿ ಸೂರ್ಯ ಅಲ್ಪಸಂಖ್ಯಾತರ ಬಗ್ಗೆ ಕೀಳಾಗಿ ಮಾತಾಡಿದ್ರು. ಅವರ ಎದೆ ಬಗದ್ರೆ 3 ಅಕ್ಷರ ಬರಲ್ಲ ಅಂದಿದ್ರು. ಅಲ್ಲೂ ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ. ಅಂತಹ ಅವರಿಗೂ ಮೀಸಲಾತಿ ಮೂಲಕ ಶಕ್ತಿ ಕೊಡುವ ಕೆಲಸ ಮಾಡಿದ್ದೇವೆ. ಜೋಶಿ ಅವರಿಗೆ ಮುಸ್ಲಿಮರಿಗೆ ಬೈಯೋದೇ ಕೆಲಸವಾಗಿದೆ. ನಾವು ಹಿಂದೂ ಮುಸ್ಲಿಂ ಅನ್ನದೇ ಎಲ್ಲರೂ ಒಂದೇ ಎನ್ನುತ್ತೇವೆ, ಅವರ ಹಾಗೆ ನಾವಲ್ಲ ಎಂದಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಚಿವರಾದ MB ಪಾಟೀಲ್, ರಾಜಣ್ಣ ಕೂಡ ಪ್ರತಿಕ್ರಿಯಿಸಿದ್ದಾರೆ. ತೇಜಸ್ವಿ ಸೂರ್ಯ ಮುಸಲ್ಮಾನರಿಗೆ ಎದೆಯಲ್ಲಿ ಸೀಳಿದ್ರೆ 3 ಅಕ್ಷರ ಇಲ್ಲ, ಪಂಚರ್ ಹಾಕೊಂಡಿರ್ತಾರೆ ಅಂತ ಪಾಪ ಅವ್ರು ಮಾತಾಡ್ತಾ ಇದ್ರು. ಅದಕ್ಕೆ ಅವರು ಅರ್ಥ ಆಗಬೇಕಲ್ಲ, ಅಲ್ಲೂ ಬಹಳ ವಿದ್ಯಾವಂತಿದ್ದಾರೆ, ಬುದ್ಧಿವಂತಿದ್ದಾರೆ, ಪ್ರಜ್ಞಾವಂತಿದ್ದಾರೆ ಅಂತೇಳಿ ಅಲ್ಲೂ ಕೂಡ ನಾವು ಕಾಂಟ್ರಾಕ್ಟ್ ಅಲ್ಲೂ ಕೂಡ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ಏನ್ ಮೀಸಲಾತಿ ಇಟ್ಟಿದ್ದೇವೆ. ಜೋಶಿ ಅವರಿಗೆ ಪಾಪ ಇನ್ನೇನ್ ಮಾತಾಡಕ್ಕಾಗ್ತದೆ? ಮುಸ್ಲಿಮ್ಸ್ ನ ಬೈಯದೇ ಅವ್ರ ಕೆಲಸ. ವಿರೋಧ ಪಕ್ಷದವರು ಎಲ್ಲಿ ನಮ್ಮ ಬಜೆಟ್ ಅಲ್ಲಿ ಏನೆಲ್ಲ ನ್ಯೂನತೆಗಳಿದ್ದಾವೆ ಆ ನ್ಯೂನತೆಗಳ ಬಗ್ಗೆ ಅವರು ಪ್ರಸ್ತಾಪ ಮಾಡ್ತಕ್ಕಂಥದ್ದು ಅವರ ಹಕ್ಕು, ಅವರು ಮಾಡಲೇಬೇಕಾದದ್ದು. ಆದರೆ ಅವರು ಈ ರೀತಿ ಸುಮ್ಮನೆ ಹೇಳಲಿಕ್ಕೋಸ್ಕರ, ಟೀಕೆ ಮಾಡಲಿಕ್ಕೋಸ್ಕರ ಟೀಕೆ ಮಾಡ್ತಕ್ಕಂಥದ್ದಕ್ಕೆ ನಾವು ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಮಲಗಿರೋರಿಗೆ ಎಬ್ಬರಿಸ್ಬೋದು, ಮಲಗ್ದಂಗೆ ನರ್ತನೆ ಮಾಡೋರಿಗೆ ಎಬ್ಬರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಇದು ಟೀಕೆ ಮಾಡೋರು ಟೀಕೆನೇ ಮಾಡಬೇಕು ಅನ್ನೋರಿಗೆ ಉತ್ತರ ಏನು ಹೇಳ್ತೀರಿ? ಜನರಿಗೆ ಕೊಟ್ಟಿದ್ದೀವಿ, ಹಿಂದುಳಿದವ್ರಿಗೆ ಕೊಟ್ಟಿದ್ದೀವಿ, ದಲಿತರಿಗೆ ಕೊಟ್ಟಿದ್ದೀವಿ. 2Aದಲ್ಲಿ ಎಷ್ಟು ಜಾತಿ ಬರ್ತವೆ? ಹಾಲು ಮತ್ತವ್ರು ಬರೀ ಮುಸ್ಲಿಮ್ದೇ ಯಾಕೆ ಕಾಣ್ತದೆ ನಿಮಗೆ? ನಿಮ್ಮ ಕನ್ನಡಿ ಏನದಲ್ಲ, ಹಳದಿ ಕಣ್ಣುಗಳದಾವ. ನಿಮ್ಮ ಉಳಿದವ್ರಿಗೆಲ್ಲ ಬರ್ತದಲ್ಲ, ಅದು ಹೇಳಲ್ಲ. ಈಗ ಅವ್ರಿಗೆ ಸುಮ್ಮನೆ ಅದನ್ನು ಇದು ಮಾಡಬೇಕಲ್ಲ, ಮಾಡ್ಬೇಕಷ್ಟೇ. 4 ವರ್ಷ ಅವ್ರು ಏನು ಮಾಡಿದ್ರು ಎಲ್ಲ ಜಗತ್ತಿಗೆ ಗೊತ್ತಿಲ್ವಾ?
ಬಿಜೆಪಿಯವರು ಬರೀ ಬಾಯಿ ಮಾತಲ್ಲಷ್ಟೇ ಮುಸ್ಲಿಮರ ಬಜೆಟ್ ಅಂತ ಹೇಳುತ್ತಿಲ್ಲ. ರೈತರು, ದಲಿತರು, ಹಿಂದುಳಿದವರಿಗೆ ಹಾಲಾಹಲ ನೀಡಿದ ಭಂಡ ಹಾಗೂ ಭ್ರಷ್ಟರ ಹಲಾಲ್ ಬಜೆಟ್ ಅಂತ ಸಾಮಾಜಿಕ ಜಾಲತಾಣದಲ್ಲೂ ಬಿಜೆಪಿ ಆಕ್ರೋಶ ಹೊರಹಾಕಿದೆ. ಚಿತ್ರವಿಚಿತ್ರ ಫೋಟೋಗಳನ್ನ ಹರಿಬಿಟ್ಟಿದೆ ಬಿಜೆಪಿ. ಇನ್ನು ರಾಜ್ಯಾದ್ಯಂತ ಇವತ್ತು ಸಿಎಂ ಸಿದ್ದರಾಮಯ್ಯ ಬಜೆಟ್ ವಿರುದ್ಧ ಬಿಜೆಪಿ ಪ್ರತಿಭಟನೆ ನಡೆಸಿತು. ಮಂಡ್ಯದ ಸಂಜಯ್ ವೃತ್ತದಲ್ಲಿ ಕೈಯಲ್ಲಿ ತಟ್ಟೆ, ಪಾತ್ರೆ ಹಿಡಿದು ನಾಮ ಹಾಕ್ಕೊಂಡು ವಿಭಿನ್ನವಾಗಿ ಪ್ರತಿಭಟನೆ ನಡೆಸಿದ್ದಾರೆ. ದಾವಣಗೆರೆಯಲ್ಲೂ ರಾಜ್ಯ ಬಜೆಟ್ನಲ್ಲಿ ಹೊರಗುತ್ತಿಗೆ ನೌಕರರಿಗೆ ಅನ್ಯಾಯ ಮಾಡಲಾಗಿದೆ ಎಂದು ಪ್ರತಿಭಟನೆ ನಡೆಸಲಾಗಿದೆ. ಧಾರವಾಡದಲ್ಲಿ ನಗರದ ಕಡಪ ಮೈದಾನದಿಂದ ಮೆರವಣಿಗೆ ನಡೆಸಿ ಹಲಾಲ್ ಬಜೆಟ್ ಎಂದು ಸರ್ಕಾರದ ವಿರುದ್ಧ ಪ್ರತಿಭಟನಾಕಾರರು ಧಿಕ್ಕಾರ ಕೂಗಿದ್ದಾರೆ. ರಾಮನಗರದಲ್ಲೂ ಬಜೆಟ್ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಸರ್ಕಾರದಲ್ಲಿ ದುಡ್ಡಿಲ್ಲ, ಟ್ರ್ಯಾಕ್ಟರ್ಗೆ ಡೀಸೆಲ್ ಇಲ್ಲ ಎಂದು ಟ್ರ್ಯಾಕ್ಟರ್ ಏರಿ ಪ್ರತಿಭಟನೆ ನಡೆಸಿದ್ದಾರೆ. ಉಡುಪಿಯಲ್ಲೂ ರಾಜ್ಯ ಬಜೆಟ್ನಲ್ಲಿ ಸರ್ಕಾರ ಅನ್ಯಾಯ ಮಾಡಿದೆ ಎಂದು ಖಂಡಿಸಿ ಜಿಲ್ಲಾ ಬಿಜೆಪಿ ಪ್ರತಿಭಟನೆ ನಡೆಸಿದೆ. ಪಕ್ಷದ ಕಚೇರಿ ಮುಂದೆ ನಿಂತು ಸರ್ಕಾರದ ವಿರುದ್ಧ ಘೋಷಣೆ ಹಾಕಿ ಉಡುಪಿಗೆ ಯಾವುದೇ ಅನುದಾನ ಕೊಟ್ಟಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಗದಗದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಸಿದ್ದರಾಮಯ್ಯ ಬಜೆಟ್ ಜನವಿರೋಧಿ ಬಜೆಟ್ ಅಂತ ಧಿಕ್ಕಾರ ಮೊಳಗಿಸಿದ್ರು. ಸಿದ್ದರಾಮಯ್ಯನವರ ಬಜೆಟ್ ಹಿಡಿದು ಊರೂರಲ್ಲೂ ಬಿಜೆಪಿ ನಾಯಕರು ಹಲಾಲ್ ಬಜೆಟ್ ಅಂತ ಪ್ರತಿಭಟನೆ ಮಾಡುತ್ತಿದ್ದಾರೆ. ಆದರೆ ಬಿಜೆಪಿಯವರು ಅವರ ಅವಧಿಯಲ್ಲಿ ಒಳ್ಳೆಯ ಕೆಲಸ ಮಾಡಿಲ್ಲ. ಬಿಜೆಪಿಯವರಿಗೆ ಹೊಟ್ಟೆ ನೋವು ಅಂತ ಸೌಮ್ಯ ರೆಡ್ಡಿ ಸಿಟ್ಟಾದ್ರು. ಮುಸ್ಲಿಂ ಪದ ಬಿಟ್ಟು ಬಿಜೆಪಿಯವರು ತಾಕತ್ತಿದ್ರೆ ರಾಜಕೀಯ ಮಾಡ್ಲಿ ಅಂತ ಶಾಸಕ ತನ್ವೀರ್ ಸೇಠ್ ಸವಾಲ್ ಹಾಕಿದ್ರು. ಬಿಜೆಪಿಯವರು ಜನರನ್ನ ಮಿಸ್ಲೀಡ್ ಮಾಡುತ್ತಿದ್ದಾರೆ ಅಂತ ಮೈಸೂರಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟರು. ಈಗ ಅವರಿಗೆ ಬರೀ ಟೀಕೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಅಷ್ಟೇ ಇದೆ. ಹಾಗಾಗಿ ಸತ್ಯಕ್ಕೆ ದೂರವಾದಂಥ ಟೀಕೆ ಮಾಡಿದ್ದಾರೆ. ಹೇಗಾದರೂ ಮಾಡಿ ಬಜೆಟ್ನ ಟೀಕಿಸಬೇಕು ಅಂತೇಳಿ. ಆದರೆ ನಿಜವಾಗ್ಲೂ ಅವ್ರ ಬಜೆಟ್ ಓದಿದ್ರೆ ಎಲ್ಲ ಕ್ಷೇತ್ರಗಳಿಗೂ ಮತ್ತು ಎಲ್ಲ ಸಮುದಾಯಗಳಿಗೂ ನ್ಯಾಯ ಬಜೆಟ್ ಒದಗಿಸಿದ್ರೆ ಅಂತ ಅವರಿಗೆ ಮನಗಣ್ತಾರೆ. ಖಂಡಿತ ಮಿಸ್ಲೀಡ್ ಮಾಡ್ತಿದ್ದಾರೆ ಅವ್ರು. ಇದು ಮೊದಲಿಂದ ಇದೇ ಟೀಕೆ ಮಾಡ್ತಿರೋದು. ಕಾಂಗ್ರೆಸ್ ಅವರು ಮುಸ್ಲಿಮರು ತುಷ್ಟೀಕರಣ ಮಾಡುತ್ತೆ, ಓಲೈಕೆ ಮಾಡುತ್ತೆ ಅಂತ ಹೇಳಿ ಸುಳ್ಳು ಹೇಳಿಕೊಂಡು ಬರ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಅವರು 4 ವರ್ಷ ಅವರಿಗೆ ಅವ್ರ ಸರ್ಕಾರ ಅವರಿತ್ತು, ಒಳ್ಳೇದು ಮಾಡಬೇಕಾಗ್ಬೋದಾಗಿತ್ತು ಆದರೆ ಅವರು ಮಾಡಲಿಲ್ಲ. ಅವಕಾಶಗಳಿತ್ತು ಅವ್ರಿಗೆ. ಸೊ ಹಾಗಾಗಿ ಅಸೂಯೆ, ಹೊಟ್ಟೆ ಊರಿ, ಹೊಟ್ಟೆ ಕಿಚ್ಚು. ಒಳ್ಳೇದು ಮಾಡಿದ್ರೆ ಒಳ್ಳೇದು ಮಾಡಿದ್ದೀರಾ ಅಂತ ಹೇಳಬೇಕು. ನೋಡಿ, ಅವರು ಬಳಕೆ ಮಾಡಿದಂಥ ಪದಗಳನ್ನ ನಾನು ಬಳಕೆ ಮಾಡಕ್ಕೆ ಹೋಗಲ್ಲ. ಯಾಕಂದರೆ ನಮ್ಮ ಸಂಸ್ಕೃತಿನೇ ಬೇರೆ, ಅವರ ಸಂಸ್ಕೃತಿನೇ ಬೇರೆ. ಬಟ್ ಒಂದು ನಾನು ಹೇಳೋ ಬಯಸ್ತೇನೆ, ಬಿಜೆಪಿಯವರಿಗೆ ಇದು ನನ್ನ ಸವಾಲು. ಮುಸಲ್ಮಾನ್ ಪದವನ್ನು ಬಿಟ್ಟು ರಾಜಕಾರಣ ಮಾಡಿ. ಮುಸ್ಲಿಮರಿಗೆ ಬಜೆಟ್ ಘೋಷಿಸಿ ಆಗಿದೆ. ಹಲಾಲ್ ಬಜೆಟ್ ಅಂತ ಬಿಜೆಪಿ ವಿರೋಧನೂ ಮಾಡುತ್ತಿದೆ. ಇದು ಒಂದು ಭಾಗ. ಆದರೆ ಸಿದ್ದರಾಮಯ್ಯನವರ ಬಜೆಟ್ನಲ್ಲಿ ಕೈಗಾರಿಕಾ ಪ್ರದೇಶಗಳಲ್ಲೂ ಪ್ರವರ್ಗ 1, ಪ್ರವರ್ಗ 2ಎಗೆ 20% ಮೀಸಲಿಡಲಾಗಿದೆ. ಪ್ರವರ್ಗ 1, ಪ್ರವರ್ಗ 2ಎ ಮತ್ತು ಪ್ರವರ್ಗ 2ಬಿಗೆ ಗುತ್ತಿಗೆ ಮೀಸಲಾತಿ ನೀಡಿರುವುದಕ್ಕೆ ಕಾಂಗ್ರೆಸ್ನಲ್ಲೇ ವಿರೋಧ ವ್ಯಕ್ತವಾಗಿದೆ. ಕೈಗಾರಿಕಾ ಪ್ರದೇಶಗಳಲ್ಲಿ ಪ್ರವರ್ಗ 1 ಮತ್ತು ಪ್ರವರ್ಗ 2ಎಗೆ 20% ಮೀಸಲಾತಿ ಕೊಟ್ಟಿದ್ದಾರೆ. ಪ್ರವರ್ಗ 1, ಪ್ರವರ್ಗ 2ಎ ಮತ್ತು ಪ್ರವರ್ಗ 2ಬಿಗೆ ಗುತ್ತಿಗೆ ಮೀಸಲಾತಿ ನೀಡಲಾಗಿದೆ. ಸರಕು ಸಾಮಗ್ರಿಗಳಲ್ಲಿ 1 ಕೋಟಿವರೆಗೆ 23% ಮೀಸಲಾತಿ ಕೊಟ್ಟಿದ್ರೆ, ಕಾಮಗಾರಿಗಳಲ್ಲಿ 2 ಕೋಟಿವರೆಗೆ ಮೀಸಲಾತಿ ಘೋಷಣೆ ಮಾಡಿದ್ದಾರೆ. ಇದು ಬಂಡವಾಳ ಹೂಡಿಕೆ ಶಕ್ತಿ ಕುಗ್ಗಿಸುತ್ತೆ, ಉದ್ಯಮಶೀಲತೆಯನ್ನ ಮೂಲೆಗುಂಪಾಗಿಸುತ್ತೆ, ಕೈಗಾರಿಕೆ ಉದ್ಯಮಗಳ ವೇಗಕ್ಕೆ ತಡೆಯಾಗಲಿದೆ. ಮೀಸಲಾತಿ ಅಂತ ಕೆಲ ಸಚಿವರೇ ಅಸಮಾಧಾನ ಹೊರಹಾಕಿದ್ದಾರಂತೆ. ಯಾವುದೇ ರಾಜ್ಯ ಸರ್ಕಾರಗಳಾಗಲಿ, ಯಾರೇ ಮುಖ್ಯಮಂತ್ರಿಗಳಾಗಿರಲಿ, ಬಜೆಟ್ ಮಂಡಿಸಿದ್ದಾರೆ. ಆಮೇಲೆ ಬಜೆಟ್ನಲ್ಲಿ ಏನೆಲ್ಲ ನ್ಯೂನತೆಗಳಿವೆ ಅಂತಾನೂ ವಿಪಕ್ಷಗಳಿಂದ ಸಲಹೆ ಪಡೆದು ಸರಿಪಡಿಸಬೇಕು. ಆದರೆ ಸಲಹೆ ಕೊಡಬೇಕಾದ ಬಿಜೆಪಿ ನಾಯಕರು ಬೀದಿಗಿಳಿದು ಪ್ರತಿಭಟನೆ ಮಾಡುತ್ತಿದ್ದಾರೆ. ಸಲಹೆ ಸ್ವೀಕರಿಸಬೇಕಾದ ಸರ್ಕಾರ ಫಸ್ಟ್ ಕ್ಲಾಸ್ ಆಯವ್ಯಯ ಅಂತಿದ್ದು ಅಧಿವೇಶನದಲ್ಲೂ ಇದೇ ಹಗ್ಗಜಗ್ಗಾಟ ಮುಂದುವರಿಸುವುದರಲ್ಲಿ ಆಶ್ಚರ್ಯವಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಸಿಎಂ ಡಿಸಿಎಂ ನಡುವೆ ಮುನಿಸಿದೆ ಅನ್ನೋದನ್ನ ಮಲ್ಲಿಕಾರ್ಜುನ ಖರ್ಗೆ ಅವರೇ ಜಗಜ್ಜಾಹೀರು ಮಾಡಿದ್ರು. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಒಗ್ಗಟ್ಟಾಗಿದ್ರೆ ಸರಿ, ಆದರೆ ಇಬ್ರು ಬೇರೆ ಬೇರೆ ದಾರಿ ಹಿಡಿದ್ರೆ ತೊಂದರೆ ಅಂತ ಬಹಿರಂಗವಾಗಿ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಿ ಅಂತ ಒಬ್ರು, ದಲಿತರನ್ನ ಸಿಎಂ ಮಾಡಿ ಅಂತ ಇನ್ನೊಬ್ರು ಖರ್ಗೆ ಅವರಿಗೆ ಸಂದೇಶ ಕಳುಹಿಸಿದ್ದಾರೆ. ಶಿವಕುಮಾರ್, ಸಿದ್ದರಾಮಯ್ಯ ಇಬ್ಬರು ಸೇರಿದರೆ ನಮ್ಮ ಕೆಲಸ ಆಗ್ತದೆ, ಇಲ್ಲದ್ರೆ ಹಿಂಗಾದ್ರೆ ಕಷ್ಟ. ಬಜೆಟ್ ಮಂಡನೆ ಬಳಿಕ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಅನ್ನೋದು ಬಿಜೆಪಿ ನಾಯಕರ ಭವಿಷ್ಯವಾಣಿ. ಭವಿಷ್ಯ ನಿಜವಾಗುತ್ತೋ ಇಲ್ವೋ ಅನ್ನೋದು ಕಮಲಕಲಿಗಳಿಗೂ ಗೊತ್ತಿಲ್ಲ.
ಅದಕ್ಕೆ ಮೊನ್ನೆ ವಿಧಾನಸಭೆ ಅಧಿವೇಶನದಲ್ಲೇ ಬಜೆಟ್ ಮಂಡನೆ ಬಳಿಕ ರಾಜ್ಯ ಸರ್ಕಾರದಲ್ಲಿ ಕರಿಮಣಿ ಮಾಲೀಕ ಯಾರು ಅಂತ ಪ್ರಶ್ನೆ ಹಾಕಿದ್ರು ಸುನಿಲ್ ಕುಮಾರ್. ಈಗ ಮುಂದಿನ ಬಜೆಟ್ ಸಿದ್ದರಾಮಯ್ಯನವರು ಮಂಡಿಸಲ್ಲ ಅಂತ ಭವಿಷ್ಯ ಹೇಳ್ತಿದೆ ಬಿಜೆಪಿ ಬಣ. ಆದರೆ ಸಿದ್ದರಾಮಯ್ಯನವರೇ ಕರಿಮಣಿ ಮಾಲೀಕ, ಅವರೇ ಮುಂದಿನ ಬಜೆಟ್ ಮಂಡನೆ ಮಾಡ್ತಾರೆ ಅಂತಿದ್ದಾರೆ ಕೈಕಲಿಗಳು. ಇನ್ನೊಂದು ಕಡೆ ಮುಖ್ಯಮಂತ್ರಿ ಕುರ್ಚಿಗಾಗಿ ಕಾಂಗ್ರೆಸ್ನಲ್ಲಿ ಒಂದು ಕಡೆ ಡಿಕೆ ಶಿವಕುಮಾರ್ ಪರ ಅವರ ಆಪ್ತರೆಲ್ಲ ಬ್ಯಾಟಿಂಗ್ ಮಾಡ್ತಿದ್ರೆ, ಸಿದ್ದರಾಮಯ್ಯನವರೇ ಪೂರ್ಣಾವಧಿ ಸಿಎಂ ಅಂತಿದ್ದು ಮುಂದಿನ ವರ್ಷನೂ ಅವರೇ ಬಜೆಟ್ ಮಂಡನೆ ಮಾಡ್ತಾರೆ ಅಂತಿದ್ದಾರೆ ಸಿದ್ದರಾಮಯ್ಯ ಬೆಂಬಲಿಗರು. ಇದರ ಮಧ್ಯೆ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಕಲಬುರಗಿ ಕಾರ್ಯಕ್ರಮದಲ್ಲಿ ಸಿಎಂ ಡಿಸಿಎಂ ನಡುವೆ ಮುನಿಸಿರೋದನ್ನ ಪರೋಕ್ಷವಾಗಿ ಹೊರಹಾಕಿದ್ರು. ಆಮೇಲೆ ಇಬ್ಬರು ಒಗ್ಗಟ್ಟಾಗಿ ಹೋಗಿ ಅಂತಾನೂ ಸಂದೇಶ ಕೊಟ್ಟರು. ಶಿವಕುಮಾರ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಶಿವಕುಮಾರು ಈ ಸಿದ್ದರಾಮಯ್ಯ ಇಬ್ಬರು ಸೇರಿದ್ರೆ ನಮ್ಮ ಕೆಲಸ ಆಗ್ತದೆ, ಇಲ್ಲದ್ರೆ ಹಿಂಗಾದರೆ ಕಷ್ಟ. ಅದಕ್ಕೆ ನಾವೆಲ್ಲ ಹಿಂಗೆ ಹೋಗಬೇಕು ಅಂತ ನಮ್ದು ಒಂದಿದೆ. ನಾನು ಹೇಳೋದೇನೆಂದರೆ, ಈ ಶಿವಕುಮಾರ್ ಸಿದ್ದರಾಮಯ್ಯ ಹಿಂಗೋದ್ರೆ ಸರಿ, ಹಿಂಗೋದ್ರೆ ನಮ್ಗೆ ತೊಂದರೆ. ಇನ್ನು ಇದೇ ವೇದಿಕೆಯಲ್ಲಿ ಮೊದಲು ಮುಖ್ಯಮಂತ್ರಿಗಳನ್ನ ಖರ್ಗೆ ಹಾಡಿ ಹೊಗಳಿದ್ರು. ಆಮೇಲೆ ಥಟ್ಟಂತ ಡಿಕೆ ಶಿವಕುಮಾರ್ ಅವರನ್ನ ನೋಡಿ ಅವರನ್ನೂ ಹಾಡಿ ಹೊಗಳಿದ್ರು. ದೇಶದಲ್ಲೇ 16 ಬಜೆಟ್ ಮಂಡಿಸಿದಂತ ಯಾರಾದರೂ ಫೈನಾನ್ಸ್ ಮಿನಿಸ್ಟರ್ ಇದ್ರೆ ಅದು ಸಿದ್ದರಾಮಯ್ಯನವರಿದ್ದಾರೆ. ಮತ್ತೆ ಇದು ಯಾವಾಗ ಸಾಧ್ಯ? ಕಾಂಗ್ರೆಸ್ ಪಾರ್ಟಿದಾಗ ಯಾವಾಗಲೂ ಕೂಡ ಸತತವಾಗಿ ವ್ಯಕ್ತಿಗೆ ಬೆಂಬಲ ನೀಡಿ ಒಳ್ಳೆ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ನೋಡಿ ನಾವು ಪ್ರೋತ್ಸಾಹ ನೀಡ್ತೇವೆ. ಅದಕ್ಕೆ ಅದರ ಲಾಭವನ್ನು ಇವತ್ತು ನಿಮಗೆ ಸಿಕ್ಕಿದೆ. ಇವತ್ತು ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ನು ಕೂಡ ಅನೇಕ ಅವರ ಕಾರ್ಯಕ್ರಮಗಳಿಗೆ ಈ ಭಾಗದಲ್ಲೂ ಮಾಡಿದ್ದಾರೆ, ಎಲ್ಲ ಕಡೆ ಮಾಡಿದ್ದಾರೆ. ವಿಶೇಷವಾಗಿ ಪವರ್ ಮಿನಿಸ್ಟರ್ ಆಗಿ, ಇರಿಗೇಷನ್ ಮಿನಿಸ್ಟರ್ ಆಗಿ, ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಅನೇಕ ರೀತಿಯಿಂದ ಅವರು ಪಕ್ಷಕ್ಕೆ, ಸರ್ಕಾರಕ್ಕೆ, ಜನರಿಗೆ ಸೇವೆ ಮಾಡಿಕೊಂಡು ದುಡ್ಕೊಂಡು ಬಂದಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರೇನೋ ಇಬ್ಬರನ್ನೂ ಒಗ್ಗಟ್ಟಾಗಿ ಹೋಗಿ ಅಂದ್ರು. ಆದರೆ ಬಿಜೆಪಿ ಸಂಸದ ಮಾಜಿ ಸಚಿವ ಗೋವಿಂದ ಕಾರಜೋಳ ಮಾತಾಡಿ ಖರ್ಗೆ ಅವರೇ ದಲಿತ ಮುಖ್ಯಮಂತ್ರಿಯನ್ನ ಮಾಡಿ ಅಂತ ಬಹಿರಂಗವಾಗಿ ಆಗ್ರಹಿಸಿದ್ರು. ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ನೀವು ಬದಲಾವಣೆ ಮಾಡಲಿಕ್ಕೆ ಸಿದ್ಧರಾಗಿರಿ ಅಂತೇಳಿ, ಒಪ್ಪಂದ ಆಗಿದೆ ಅಂತೇಳಿ ಡಿ ಕೆ ಶಿವಕುಮಾರ್ ಅವ್ರ ಕಡೆಯವರು ಪದೇ ಪದೇ ಹೇಳ್ತಾ ಇದ್ದಾರೆ. ಒಪ್ಪಂದ ಆದದ್ದೇ ಕರೆ ಇತ್ತು, ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡೋದೇ ಇತ್ತು ಅಂದರೆ ನಿಮಗೊಂದು ಜೀವನದಲ್ಲಿ ಅವಕಾಶ. ನಿಮ್ಮ ಕಾಲದಲ್ಲೇ ದಲಿತ ಮುಖ್ಯಮಂತ್ರಿ ಆಗಬೇಕು ಅಂತ ಹೊರಟಿತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಕಾಲದಲ್ಲಿ. ಅದಕ್ಕೆ ಈಗ ದಲಿತ ಮುಖ್ಯಮಂತ್ರಿ ಮಾಡಿ ಇತಿಹಾಸದ ಪುಟಗಳಲ್ಲಿ ಉಳಿಬೇಕು ಖರ್ಗೆ ಅವರಂತೂ ಒತ್ತಾಯ ಮಾಡ್ತಾರೆ. ದಲಿತ ಮುಖ್ಯಮಂತ್ರಿಯನ್ನ ಮಾಡಿ ಅಂತಿದ್ದಾರೆ ಕಾರಜೋಳ. ಆದರೆ ಡಿಕೆ ಶಿವಕುಮಾರ್ ಪಕ್ಷಕ್ಕಾಗಿ ತನು ಮನ ಧನವನ್ನೆಲ್ಲ ತ್ಯಾಗ ಮಾಡಿದ್ದಾರೆ. ಡಿಕೆಶಿ ಕಟ್ಟಿದ ಮನೆಯಲ್ಲಿ ಸಿದ್ದರಾಮಯ್ಯ ಕೂತಿದ್ದಾರೆ. ಡಿಕೆಶಿ ಸಿಎಂ ಆಗಬೇಕು ಅಂದ್ರು. ಡಿಕೆ ಶಿವಕುಮಾರ್ನು ಏನು ಆಗ್ತಾನಪ್ಪ ನಮ್ಮ ಸಮಾಜ. ಇಟ್ಸ್ ಎ ಶೇರಿಂಗ್. ಅವನು ಖರ್ಚು ಮಾಡಿಲ್ವ, ಅವನು ಇನ್ವೆಸ್ಟ್ ಮಾಡಿಲ್ವ ಆ ದುಡ್ಡು. ಈಗ ಅವನು ಕಾಂಗ್ರೆಸ್ ಕಟ್ಟಿದವನು. ಅವನು ಕಟ್ಟಿದ ಮನೆಯೊಳಗೆ ನೀವು ಬಂದಿರೋದಟ್ಟು ಸಿದ್ದರಾಮಯ್ಯ. ನಾವು ಕರ್ಕೊಂಬಂದಿದ್ದು ನಿಮ್ಮನ್ನ, ನೀವು ಅದು ಒಪ್ಕೊಳ್ಳೋಕೆ ತಯಾರಿಲ್ಲ. ಆ ಕೃತಜ್ಞತೆನೂ ಇಲ್ಲ ನಿಮಗೆ. ಏನ್ ಸಾರ್ ಸಿಎಂ ಬದಲಾವಣೆ ಅಂತಿದ್ದಾರೆ ಅಂತ ಡಿಕೆ ಶಿವಕುಮಾರ್ ಅವರಿಗೆ ಪತ್ರಕರ್ತರು ಪ್ರಶ್ನೆ ಹಾಕಿದ್ರು. ಮುಖ್ಯಮಂತ್ರಿ ಬದಲಾಗ್ತಾರಂತೆ, ಮುಂದಿನ ಬಜೆಟ್ ಯಾರು ಮಂಡಿಸ್ತಾರೆ ಅಂದ್ರೆ ಸಿದ್ದರಾಮಯ್ಯ ಅಂತ ಹೇಳಿ ಹೊರಟರು ಡಿಕೆ ಶಿವಕುಮಾರ್. ಮುಂದಿನ ಬಜೆಟ್ ಯಾರು ಮಂಡನೆ ಮಾಡ್ತಾರೆ? ಒಳ್ಳೆ ಕತೆ. ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಇದ್ದಾರೆ ನೋಡಿ. ಬಿಜೆಪಿಯವರು ಮುಖ್ಯಮಂತ್ರಿ ಬದಲಾಗ್ತಾರೆ ಅಂತಿದ್ದಾರೆ. ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕಚ್ಚಾಟ ಬೇರೆ ಜೋರಾಗ್ತಿದೆ. ಇದರ ಮಧ್ಯೆ ಖರ್ಗೆ ಅವರು ಸಿಎಂ ಡಿಸಿಎಂ ಒಗ್ಗಟ್ಟಾಗಿರಿ ಅಂತಿದ್ದಾರೆ. ಒಟ್ನಲ್ಲಿ ಬಹುಮತ ಕಾಂಗ್ರೆಸ್ ಸರ್ಕಾರದಲ್ಲಿ ಕುರ್ಚಿ ಕಚ್ಚಾಟ ನಡೆಯುತ್ತಿದೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆಗಳು ಬೇಕಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಚಿನ್ನದ ಚಿಟ್ಟೆ ರನ್ಯಾಳ ಒಂದೊಂದೇ ಕಹಾನಿ ಬಯಲಾಗ್ತಿವೆ. ಪಟಾಕಿ ಪೋರಿಯ ಚಿನ್ನದ ರಹಸ್ಯದ ಕತೆಗೆ ಸಿಬಿಐ ಎಂಟ್ರಿ ಆಗಿದ್ದು ತನಿಖೆ ಚುರುಕಾಗಿದೆ. ಅಚ್ಚರಿ ಏನಂದ್ರೆ 2020ರಲ್ಲಿ ಕೇರಳದ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಮಾದರಿಯಲ್ಲೇ ತನಿಖೆ ಶುರುವಾಗಿದೆಯಂತೆ.
ಬಗೆದಷ್ಟು ಹೊರಬರ್ತಿದೆ ಬಂಗಾರ ರಾಣಿಯ ಕಥೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಎಂಟ್ರಿಯಾದ ಸಿಬಿಐ. ನಟಿ ರನ್ಯಾ ರಾವ್ ನಡೆಸಿದ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡ್ಕೊಳ್ತಿದೆ. ವಿಚಾರಣೆ ವೇಳೆ ಅನೇಕ ವಿಚಾರಗಳು ಹೊರಬರ್ತಿದೆ. ಇದೀಗ ಪಟಾಕಿ ಪೋರಿಯ ಚಿನ್ನದ ರಹಸ್ಯದ ಕಥೆಗೆ ಸಿಬಿಐ ಎಂಟ್ರಿಯಾಗಿದೆ. ದುಬೈನಿಂದ 14 ಕೆಜಿ 800 ಗ್ರಾಂ ಚಿನ್ನವನ್ನ ಅಕ್ರಮವಾಗಿ ತಂದಿದ್ದ ನಟಿ ರನ್ಯಾ ರಾವ್ ಕೇಸಲ್ಲಿ ದೊಡ್ಡ ಸ್ಮಗ್ಲಿಂಗ್ ಸಿಂಡಿಕೇಟ್ ಇರುವ ಅನುಮಾನವನ್ನ ಸಿಬಿಐ ವ್ಯಕ್ತಪಡಿಸಿದೆ. ಈ ಸ್ಮಗ್ಲಿಂಗ್ನಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಭಾಗಿಯಾಗಿರಬಹುದು ಅಂತಾನೆ ಸಿಬಿಐ ತನಿಖೆ ಶುರು ಮಾಡಿದೆ. ರಾಜಕಾರಣಿಗಳ ಹಸ್ತಕ್ಷೇಪಕ್ಕೆ ಸಿಕ್ಕಿದ್ಯಾ ಸಾಕ್ಷಿ? ರನ್ಯಾ ಕೇಸಲ್ಲಿ ಸಿಬಿಐ ಎಂಟ್ರಿ ಆಗಿದ್ದೇ ಅದಕ್ಕ. ನಟಿ ರನ್ಯಾ ರಾವ್ ಬಂಧನದ ದಿನವೇ ಡಿಆರ್ಐ ಅಧಿಕಾರಿಗಳು ವಿಚಾರಣೆ ಮಾಡಿದ್ರು. ಆಗ ದಕ್ಷಿಣ ಭಾರತದ ಖ್ಯಾತ ರಾಜಕಾರಣಿಯೊಬ್ಬರಿಗಾಗಿ ಗೋಲ್ಡ್ ಸ್ಮಗ್ಲಿಂಗ್ ಮಾಡಿತ್ತು ಅಂತ ರನ್ಯಾ ರಾವ್ ಹೇಳಿಕೆ ಕೊಟ್ಟಿದ್ಲು. ಇದಾದ್ಮೇಲೆ ನನಗೆ ಚಿತ್ರಹಿಂಸೆ ಕೊಟ್ಟು ಚಿನ್ನದ ಕಳ್ಳ ಸಾಗಾಣಿಕೆಗೆ ತಳ್ಳಿದ್ರು ಅನ್ನೋ ಹೇಳಿಕೆಯನ್ನು ದಾಖಲಿಸಿದ್ಲು ನಟಿ ರನ್ಯಾ ರಾವ್. ರನ್ಯಾ ರಾವ್ ಹೇಳಿಕೆ ಆಧರಿಸಿ ತನಿಖೆಗಿಳಿದಿರುವ ಸಿಬಿಐಗೆ ಕೇರಳದ ಪ್ರಮುಖ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೂ ತಾಳೆ ಆಗ್ತಿದೆ ಅನ್ನೋ ಅನುಮಾನ ಬಂದಿದೆ. ಹಾಗಾಗಿನೇ ಸಿಬಿಐ ಎಂಟ್ರಿ ಕೊಟ್ಟಿದೆ. 2020ರಲ್ಲಿ ಕೇರಳದಲ್ಲೂ ಅಕ್ರಮ ಚಿನ್ನ ಸಾಗಾಣಿಕೆ ಕೇಸ್ ದಾಖಲಾಗಿತ್ತು. ತಿರುವನಂತಪುರಂ ಏರ್ಪೋರ್ಟ್ನಲ್ಲಿ 30 ಕೆಜಿ ಚಿನ್ನ ಸೀಸ್ ಮಾಡಲಾಗಿತ್ತು. ಉದ್ಯಮಿ ರಾಜಕಾರಣಿ ಸ್ವಪ್ನ ಸುರೇಶ್ ಪ್ರಮುಖ ಆರೋಪಿಯಾಗಿದ್ದು, ಅಕ್ರಮ ಚಿನ್ನ ಸಾಗಾಣಿಕೆಯಲ್ಲಿ ಕೇರಳ ಸಿಎಂ ಹೆಸರು ತಳುಕು ಹಾಕಿಕೊಂಡಿತ್ತು. ಸಿಎಂ ಪಿಣರಾಯಿ ವಿಜಯನ್ ಹೆಸರನ್ನು ಕೂಡ ಆರೋಪಿ ಸ್ವಪ್ನ ಸುರೇಶ್ ಬಾಯ್ಬಿಟ್ಟಿದ್ಲು. ಅಷ್ಟೇ ಅಲ್ಲದೆ ಪ್ರಕರಣದಲ್ಲಿ ಐಎಎಸ್ ಐಪಿಎಸ್ ಅಧಿಕಾರಿಗಳು ಲಾಕ್ ಆಗಿದ್ರು. ಈಗ ನಟಿ ರನ್ಯಾ ರಾವ್ ಪ್ರಕರಣದಲ್ಲೂ ರಾಜಕಾರಣಿ ಹೆಸರು, ಅಧಿಕಾರಿಗಳ ಹೆಸರು, ಉದ್ಯಮಿಗಳ, ಪೊಲೀಸರ ಹೆಸರು ತಳುಕು ಹಾಕೊಂಡಿದೆ. ಹೀಗಾಗಿ ಸಿಬಿಐ ತನಿಖೆಗೆ ತಡ ಮಾಡದೆ ಎಂಟ್ರಿ ಕೊಟ್ಟಿದೆ. ರನ್ಯಾ ಮೊಬೈಲ್ನಲ್ಲಿ ಅಡಗಿತ್ತು ರಹಸ್ಯ. ಸಿಬಿಐನಿಂದ ರನ್ಯಾ ಪತಿ ಜತೀನ್ ವಿಚಾರಣೆ. ಡಿಆರ್ಐ ತನಿಖೆ ವೇಳೆ ರನ್ಯಾ ರಾವ್ ಮೊಬೈಲ್ನಲ್ಲಿ ಹಲವು ರಹಸ್ಯ ಬಯಲಾಗಿದೆ. ಚಿತ್ರರಂಗ ಸೇರಿದಂತೆ ಹಲವು ಪ್ರಭಾವಿಗಳ ಜೊತೆ ರನ್ಯಾ ರಾವ್ ನಂಟಿರೋದು ಗೊತ್ತಾಗಿದೆ. ಹಲವು ನಟ ನಟಿಯರು, ನಿರ್ಮಾಪಕರ ಜೊತೆ ಸಂಪರ್ಕ ಆಗಿರೋದು ತಿಳಿದು ಬಂದಿದೆ. ರನ್ಯಾ ರಾವ್ ಜೊತೆ ನಿರಂತರ ಸಂಪರ್ಕ ಆಗಿರೋರ ಬಗ್ಗೆ ಅಧಿಕಾರಿಗಳು ಪರಿಶೀಲನೆ ನಡೆಸುತ್ತಿದ್ದಾರೆ. ಇನ್ನು ಸಿಬಿಐ ಅಧಿಕಾರಿಗಳಿಂದ ರನ್ಯಾ ವಿಚಾರಣೆಯ ಬಳಿಕ ರನ್ಯಾ ಪತಿ ಜತೀನ್ ವಿಚಾರಣೆ ಮಾಡುವ ಸಾಧ್ಯತೆ ಇದೆ. ರನ್ಯಾ ಲ್ಯಾಪ್ಟಾಪ್ನಲ್ಲಿ ದುಬೈ ರಹಸ್ಯ. ಡಿಆರ್ಐ ಅಧಿಕಾರಿಗಳು ಕೇವಲ ಮೊಬೈಲ್ ಮಾತ್ರ ಅಲ್ಲ, ರನ್ಯಾ ಲ್ಯಾಪ್ಟಾಪ್ ಅನ್ನು ಅಧಿಕಾರಿಗಳು ಜಾಲಾಡಿದ್ದಾರೆ. ಈ ವೇಳೆ ಮಾಣಿಕ್ಯ ನಟಿಯ ದುಬೈ ಪ್ರವಾಸ ಬಯಲಾಗಿದೆ. 40 ದೇಶಗಳಿಗೆ ರನ್ಯಾ ಪ್ರವಾಸ ಮಾಡಿರುವ ಮಾಹಿತಿ ಸಿಕ್ಕಿದೆ. ಅದರಲ್ಲಿ 27 ಬಾರಿ ದುಬೈಗೆ ಹೋಗಿ ಬಂದಿದ್ದಾರೆ. ಯಾವ ಉದ್ದೇಶಕ್ಕಾಗಿ ಹೋಗಿದ್ರಿ ಅಂತಾನೂ ವಿಚಾರಣೆ ಮಾಡ್ತಿದ್ದಾರೆ. ಮಂಜುನಾಥ್ ಚಂದ್ರ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. 2 ವರ್ಷಗಳಿಂದ ಧಗಧಗಿಸ್ತಾ ಇದ್ದ ಮಣಿಪುರದಲ್ಲಿ ಶಾಂತಿ ಸ್ಥಾಪನೆಗೆ ಮೋದಿ ಸರ್ಕಾರ ಮುಂದಾಗಿತ್ತು. ಘರ್ಷಣೆ ತಣ್ಣಗಾಗಿದ್ರಿಂದ ಇವತ್ತು ಮುಕ್ತ ಸಂಚಾರ ಸೇವೆ ಆರಂಭಿಸಲಾಯಿತು. ಆದರೆ ಬಸ್ ಸೇವೆ ಶುರುವಾಗ್ತಾ ಇದ್ದಂತೆ ದುಷ್ಕರ್ಮಿಗಳು ದಾಂಧಲೆ ಎಬ್ಬಿಸಿ ಅಶಾಂತಿಯನ್ನ ಸೃಷ್ಟಿಸಿದ್ದಾರೆ. ಎರಡು ವರ್ಷಗಳ ಹಿಂದೆ ಮಣಿಪುರದ ಕುಕಿ ಹಾಗೂ ಮೈಥೇಯಿ ಜನಾಂಗದ ನಡುವೆ ಗಲಭೆ ಶುರುವಾಗಿತ್ತು. ಈ ಗಲಭೆ ಯಾವ ಮಟ್ಟಿಗಿತ್ತು ಅಂದ್ರೆ ಸುಮಾರು 250ಕ್ಕೂ ಹೆಚ್ಚು ಜನ ಪ್ರಾಣ ಕಳೆದುಕೊಂಡಿದ್ರು. ಗಲಭೆಕೋರರು ಕಂಡವರ ಮನೆ ಹೊಕ್ಕಿ ಸಿಕ್ಕವರನ್ನ ಥಳಿಸಿದ್ರು. ಅದೆಷ್ಟು ಹೆಣ್ಣು ಮಕ್ಕಳ ಶೀಲ ಕಳೆದಿದ್ರು, ಪ್ರಾಣವನ್ನೇ ತೆಗೆದಿದ್ರು. ಹಾಡ ಹಗಲೇ ರಸ್ತೆ ಮಧ್ಯೆ ಮಹಿಳೆಯೊಬ್ಬಳನ್ನು ಬೆತ್ತಲೆ ಮೆರವಣಿಗೆ ಮಾಡಿದ್ದಲ್ಲದೆ ಗ್ಯಾಂಗ್ ರೇಪ್ ಮಾಡಿ ಹತ್ಯೆ ಮಾಡಿದ್ದ ಘಟನೆ ದೇಶ ವಿದೇಶಗಳಲ್ಲಿ ಸುದ್ದಿಯಾಗಿತ್ತು. ಈ ಘಟನೆಗಳು ಇನ್ನೂ ಮರೆಮಾಚಿಲ್ಲ. ಮತ್ತೆ ಇದೀಗ ಮಣಿಪುರ ಹೊತ್ತಿ ಉರಿಯುತ್ತಿದೆ. ಮಣಿಪುರದಲ್ಲಿ ಮತ್ತೆ ಭುಗಿಲೆದ್ದ ಹಿಂಸಾಚಾರ.
ಮುಕ್ತ ಸಂಚಾರದ ಮೊದಲ ದಿನವೇ ಘರ್ಷಣೆ. ರಾಷ್ಟ್ರಪತಿ ಆಳ್ವಿಕೆಯಲ್ಲಿರುವ ಮಣಿಪುರದಲ್ಲಿ ಇಂದಿನಿಂದ ಮುಕ್ತ ಸಂಚಾರಕ್ಕೆ ಅವಕಾಶ ನೀಡಲಾಗಿತ್ತು. ಇದರ ಬೆನ್ನಲ್ಲೇ ಹೊಸ ಹಿಂಸಾಚಾರ ಭುಗಿಲೆದ್ದಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕಳೆದ ವಾರ ಸಭೆ ನಡೆಸಿ ಜನಾಂಗೀಯ ಹಿಂಸಾಚಾರಕ್ಕೆ ತುತ್ತಾಗಿರುವ ಮಣಿಪುರದಲ್ಲಿ ಮುಕ್ತ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದ್ರು. ಎಂದಿನಿಂದ ಇಂಫಾಲ್ ಕಾಂಗ್ಪೋಕ್ಪಿ ಸೇನಾಪತಿ ಕಾಂಗ್ಪೋಕ್ಪಿ ಇಂಫಾಲ್ ಬಿಷ್ಣುಪುರ್ ಚುರಾಚಂದ್ಪುರ್ ಮತ್ತು ಚುರಾಚಂದ್ಪುರ್ ಬಿಷ್ಣುಪುರ್ ಮಾರ್ಗಗಳಲ್ಲಿ ಬಸ್ಗಳ ಸಂಚಾರ ಆರಂಭಿಸಲಾಯಿತು. ಆದರೆ ಮುಕ್ತ ಸಂಚಾರ ಆರಂಭವಾದ ಕೆಲವೇ ಗಂಟೆಗಳಲ್ಲಿ ಕಿಡಿಗೇಡಿಗಳು ಮತ್ತೆ ಹಿಂಸಾಚಾರ ಆರಂಭಿಸಿದ್ದಾರೆ. ಕಾಂಗ್ಪೋಕ್ಪಿಯಲ್ಲಿ ಗಲಭೆಕೋರರು ದಿಮ್ಮೆ ಮತ್ತು ಕಲ್ಲುಗಳನ್ನು ರಸ್ತೆ ಮೇಲಿಟ್ಟು ಬಸ್ ಸಂಚಾರಕ್ಕೆ ತಡೆ ಒಡ್ಡಿದ್ರು. ಹಲವು ವಾಹನ ಬಸ್ಗಳಿಗೆ ಬೆಂಕಿ ಹಚ್ಚಿದ್ರು. ಟೈರ್ಗಳಿಗೆ ಬೆಂಕಿ ಹಚ್ಚಿ ಪುಂಡಾಟ ಮೆರೆದ್ರು. ಬೃಹತ್ ಬಸ್ ಅನ್ನೇ ಮಕ್ಕಾಡೆ ಮಲಗಿಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಭದ್ರತಾ ಸಿಬ್ಬಂದಿ ಮೇಲೆಯೇ ಕಲ್ಲು ತೂರಾಟ ನಡೆಸಿ ದಾಳಿಗೆ ಮುಂದಾಗಿದ್ರು. ದಾಳಿಗಾಗಿ ಪೆಟ್ರೋಲ್ ಬಾಂಬ್ ಕೂಡ ರೆಡಿ ಮಾಡಿಕೊಂಡಿದ್ರು. ಈ ವೇಳೆ ಪ್ರತಿಭಟನಾಕಾರರು ಮತ್ತು ಭದ್ರತಾ ಸಿಬ್ಬಂದಿ ನಡುವೆ ಘರ್ಷಣೆ ಉಂಟಾಯಿತು. ಪರಿಸ್ಥಿತಿಯನ್ನು ನಿಯಂತ್ರಿಸಲು ಭದ್ರತಾ ಪಡೆ ಲಾಠಿ ಚಾರ್ಜ್ ನಡೆಸಿದ್ರು. ಇಷ್ಟಕ್ಕೆ ಸುಮ್ಮನಾಗದ ಪ್ರತಿಭಟನಾಕಾರರು ಭದ್ರತಾ ಪಡೆ ವಿರುದ್ಧವೇ ಪ್ರತಿಭಟನೆ ನಡೆಸಿದ್ರು. ಅಷ್ಟಕ್ಕೂ ಈ ಗಲಭೆ ಯಾಕೆ ಅಂತ ನೋಡೋದಾದ್ರೆ ಕುಕಿ ಸಮುದಾಯದ ಜನರು ಇರುವ ಪ್ರದೇಶಗಳಿಗೆ ಸ್ವಾಯತ್ತ ಆಡಳಿತ ಅಥವಾ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಘೋಷಿಸಬೇಕು ಎಂದು ಬೇಡಿಕೆ ಇಡಲಾಗಿದೆ. ಇದು ಪೂರೈಸುವವರೆಗೆ ಮುಕ್ತ ಸಂಚಾರ ಆರಂಭಿಸುವಂತಿಲ್ಲ ಎಂದು ಕುಕಿ ಸಂಘಟನೆಗಳು ವಿರೋಧಿಸುತ್ತಿವೆ. ರಾಜ್ಯದಲ್ಲಿ ಕಳೆದ 22 ತಿಂಗಳಿಂದ ಜನಾಂಗೀಯ ಹಿಂಸಾಚಾರ ನಡೆಯುತ್ತಿದ್ದು 250ಕ್ಕೂ ಅಧಿಕ ಜನ ಪ್ರಾಣ ಬಿಟ್ಟಿದ್ದಾರೆ. ಹಲವು ಕುಟುಂಬಗಳು ನಿರಾಶ್ರಿತವಾಗಿವೆ. ಹಲವಾರು ಮಂದಿ ಗಲಭೆಯಲ್ಲಿ ಕೈಕಾಲುಗಳನ್ನ ಕಳೆದುಕೊಂಡು ಅಂಗವಿಕಲರಾಗಿದ್ದಾರೆ. ಇದೀಗ ಮತ್ತೆ ಹಿಂಸಾಚಾರ ಶುರುವಾಗಿದ್ದು ಎಲ್ಲಿಗೆ ಹೋಗಿ ಮುಟ್ಟತ್ತೋ ಅನ್ನೋದೇ ಆತಂಕ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.